ತಿನ್ನಕ್ಕೆ ರುಚಿಯಾಗಿದ್ದು ಹಗೂರಕ್ಕಿದ್ರೆ ಸಾಕು. ಅದೇ ಇದೇ ತರ ಸ್ಪೈರೇ ಬರಬೇಕು, ಬೇರೆ ಬರಬೇಕು ಆ ಥರ ಏನಿಲ್ಲ. ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹೌದು, ತುಂಬಾ ಇಷ್ಟ. ಸೌಂಡ್ ನೋಡಿ, ಕ್ರಿಸ್ಪಿ ಇನ್ನೂ ಆರ್ಬೇಕದು, ಆಗಲೇ ಸೌಂಡ್ ಬರ್ತದೆ. ಕರ್ಬಿಡ ಗಂಟು ಇಳದೇ ಬಿಡ್ತು. ಇಲ್ಲಿ ಮೇನ್ ನಮಗೆ ಸಿಹಿ ಮಾತ್ರ ಇಲ್ಲ, ಖಾರ ಅವ್ರು ಹಾಕಿದೆಲ್ಲ ಇಂಗ್ರೀಡಿಯೆಂಟ್ಸ್. ನಿಮ್ಮ ಕೈ ರುಚಿ ಅಂದರೆ ಹೇಳಬೇಕಾಗಿಲ್ಲ, ನಾವೇ ಪುಣ್ಯವಂತರು. ನಮಸ್ಕಾರ ವೀಕ್ಷಕರೇ, ನೋಡಿ ಶ್ರೀರಾಮ್ಪುರ ಅಂಡರ್ ಪಾಸು, ರೈಲ್ವೆ ಅಂಡರ್ ಪಾಸ್ ಶ್ರೀರಾಮ್ಪುರ. ಹಾಗೆಯೇ ಇದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇದ್ರ ಹಿಂದ್ಗಡೆನೇ ನಮ್ಮ ಅಹಲ್ಯಾಬಾಯಿ ಅಮ್ಮನವರ ಅಡುಗೆ ಮನೆ ಇರೋದು. ಮತ್ಯಾವ ತಿನಿಸು ತೋರಿಸ್ತಾರೆ ನೋಡ್ಬಿಡೋಣ, ಅವ್ರನ್ನೇ ಮಾತಾಡ್ಸೋಣ, ಕೇಳೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಖಾರದ ಶಂಕರಪೊಳಿ ಶಂಕರಪೊಳಿ ತೋರಿಸ್ಬೇಕು ಅಂತಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಒಂದ್ಸತಿ ನೋಡಿ ಮನೇಲಿ ಮಾಡಿ. ನಿಮ್ಮಿಂದ ಇನ್ನೂ ಸಾಕಷ್ಟು ರೆಸಿಪಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಮಾಡಿ ತೋರಿಸೋಣ. ನೋಡ್ಬಿಡೋಣ, ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣ. ಇದು ಖಾರದ ಶಂಕರಪೊಳಿ ಹಬ್ಬಗಳಿಗೂ ತಿನ್ಬೋದು, ಮಕ್ಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಕೊಡ್ಬೋದು, ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಎಲ್ಲ ಥರ ಹಿಟ್ಟು ಒಂದೊಂದು ಪಾವು ಇಟ್ಕೊಂಡಿದ್ದೀನಿ. ಯಾವ್ಯಾವ ಥರ ಹಿಟ್ಟಿದೆ? ಇದು ಚಿರೋಟಿ ಮೈದಾ ಹಿಟ್ಟು ಪಾವು, ಇದು ಚಿರೋಟಿ ರವೆ ಒಂದು ಪಾವು, ಆಮೇಲೆ ಇದು ಗೋಧಿ ಹಿಟ್ಟು ಒಂದು ಪಾವು, ಇದು ಅಕ್ಕಿ ಹಿಟ್ಟು ಒಂದು ಪಾವು, ನಾಲ್ಕು ಹಿಟ್ಟು ಒಂದೊಂದು ಪಾವು ಅಳತೆ. ಇದಕ್ಕೆ ಖಾರ ಬರೋದಕ್ಕೆ, ರುಚಿ ಬರೋದಕ್ಕೆ ಸ್ವಲ್ಪ ಒಂದು ಹಿಡಿ ಕರಿಬೇವು, ಒಂದು ಸ್ವಲ್ಪ ಕಾಳು ಮೆಣಸು, ಆಮೇಲೆ ಕಳಕ ಬೀಜ ಒಂದು 3/4 ಪಾವು, ಈ ಖಾರಕ್ಕೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು 10-12. ಇದನ್ನ ಎಲ್ಲ 4 ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡಿ ಹಿಟ್ಟು ಮೇಲೆ ಹಾಕಿ ಎಣ್ಣೆ ಕಾಸು ಹಾಕ್ಕೊಂಡು ಆಮೇಲೆ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಆಮೇಲೆ ಲಟ್ಟಿಸಿ ಕರಿಬೇಕು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟು ಕರಿಬೇವು ಹಾಕ್ಕೊಂಡಿದ್ದೀವಿ, ಅದಕ್ಕೆ ತಕ್ಕಷ್ಟು ಸ್ವಲ್ಪ ಖಾರ ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ. ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ ಇಂಥ ಖಾರಗಳ ಐಟಮ್ಗೆ ತುಂಬ ಒಳ್ಳೆ ರುಚಿ. ಅದ್ರ ಜೊತೆಗೆ 4 ಮೆಣಸು, ಇದು 3/4 ಪಾವು ಕಳಕಾಯಿ ಬೀಜ, ಇದು 3/4 ಪಾವು. ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಈ ಹದಕ್ಕೆ ಇದನ್ನ ಹಿಟ್ ಮೇಲೆ ಹಾಕೊಳ್ಳೋದು. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆ ಕಾದಿದೆ, ಹಿಟ್ಟು ಮೇಲೆ ಹಾಕಬೇಕು. ಕಾದಿರೋ ಎಣ್ಣೆ 2 ಸೌಟು ಉಪ್ಪು ಹಾಕಿದ್ದೀನಿ, ಬೇಕಾದ್ರೆ ನೋಡ್ಕೊಂಡು ಹಾಕಿ. ಆಯಿತು, ಇವಾಗ ಕಲ್ಸಕ್ಕೆ ರೆಡಿ ಮಾಡ್ಕೊ. ಚಪಾತಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನು ಅದಕ್ಕೆ ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಇವಾಗ ಇಷ್ಟು ಬಂದ್ಬಿಟ್ರೆ ಆಯ್ತು. ಹಿಂಗೆ ಬರಬೇಕು ನೋಡಿ, ಹಿಂಗೆ ಬರಬೇಕು. ಇವಾಗ ಹಿಟ್ಟನ್ನ ಎಲ್ಲ ಸ್ವಲ್ಪ ಪೀಸಾಗಿ ಗುಂಡಕ್ಕೆ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಬೇಕು. ಗೋಧಿ ಹಿಟ್ಟೆಲ್ಲ ಅದ್ಕೊಂಡು ಆಮೇಲೆ ಇದನ್ನು ಲಟ್ಸಿ ಎಣ್ಣೆ ಒಳಗೆ ಹಾಕಬೇಕು. ಖಾರದ ಸಿಹಿ ಶಂಕರಪೊಳಿ ಥರನೇ ಖಾರದ ಶಂಕರಪೊಳಿ ಮಾಡೋದು ಸುಲಭ, ತಿನ್ನಕ್ಕೂ ಬಲ್ ರುಚಿ. ಈ ಥರ ಕಟ್ ಮಾಡಿಕೊಂಡು ಇದು ತಿನ್ನಕ್ಕೆ ಭಾಳ ಒಳ್ಳೆ ಶೇಪು ಅದೆಲ್ಲ ಬರಬೇಕು ಅನ್ನೋದು ಏನಿಲ್ಲ. ತಿನ್ನಕ್ಕೆ ರುಚಿಯಾಗಿದ್ದು ಹಗೂರಕ್ಕಿದ್ರೆ ಸಾಕು. ಅದು ಯಾವುದಾದ್ರೂ ಬಂದಿದ್ರು ಇದು ಸೈಜ್ ಹೆಂಗಾರು ಇರಲಿ, ಅದ್ರ ಬಗ್ಗೆ ಏನು ತುಂಬ ಯೋಚನೆ ಮಾಡೋಕೆ ಹೋಗಿಲ್ಲ. ಇದೇ ಥರ ಸ್ಕ್ವೇರೇ ಬರಬೇಕು, ಆ ಥರ ಏನಿಲ್ಲ. ಚೆನ್ನಾಗಿದ್ರೆ ಸಾಕು, ಉಪ್ಪು ಖಾರವಾಗಿ.
ಎಣ್ಣೆಗೆ ಬಿಟ್ಟ ತಕ್ಷಣ ಬರುತ್ತೆ. ಇದು ಎಷ್ಟೊತ್ತಾಗಬೇಕು ನಿಮ್ಗೆ? ಆಗೋಯ್ತು. ಇದು ಒಂದು 20 ನಿಮಿಷ ಒಳಗೆ ಆಗೋಗ್ಬಿಡುತ್ತೆ. ಅದೇ ಗೋಲ್ಡನ್ ಬ್ರೌನ್ ಬರೋ ತನಕ. ಆಮೇಲೆ ಎಣ್ಣೆಯಿಂದ ತೆಗೆದು ಈ ತುತ್ತು ಎಣ್ಣೆ ಜರಡಿಗೆ ಹಾಕಿದ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡು ತಿನ್ನಕ್ಕೆ ಬಲು ರುಚಿಯಾಗಿರುತ್ತೆ. ಇವಾಗ ಗೋಲ್ಡನ್ ಬ್ರೌನ್ ಬಣ್ಣ ಬಂದಿದೆ. ಎಣ್ಣೆಯಿಂದ ಹೊರಗಡೆ ತೆಗೆದು ಎಣ್ಣೆ ಜರಡಿಗೆ ಹಾಕಿದ್ರೆ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತವೆ. ಹೌದು, ತುಂಬ ಇಷ್ಟ. ಸೌಂಡ್ ನೋಡಿ, ಕ್ರಿಸ್ಪಿ. ಇನ್ನೂ ಆರ್ಬೇಕದು, ಆಗಲೇ ಸೌಂಡ್ ಬರ್ತದೆ. ಇನ್ನು ಆರಿದ್ಮೇಲೆ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ಇದೇನು ಶೇಪು ಗೀಪು ಯೋಚನೆ ಮಾಡೋಗೋಜಿಲ್ಲ. ಹೌದೌದು. ಎರಡನೇ ಬ್ಯಾಚು ಹೊಂಬಣ್ಣಕ್ಕೆ ಬಂದಿದೆ. ಎಲ್ಲ ನೋಡಿ ನೀಟಾಗಿ ತೆಗೆದು ಖಾರದ ಶಂಕರಪೋಳಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಮಾತ್ರ ಅಲ್ಲ, ಈಗ ನಮಗೂ ಇಷ್ಟ ಆಗೇ ಆಗುತ್ತೆ. ಇದನ್ನ ನಮ್ಮ ಭಾಗ್ಯ ಅಂದ್ಕೊಂಡು ತಿಂದ್ಬಿಡ್ತೀವಿ. ವೀಕ್ಷಕರೇ ನೋಡಿ, ಹಿಂಗಿದೆ ಒಂದೊಂದಕ್ಕಿಂತ ಒಂದು. ಎಲ್ಲ ನೋಡಿದ ತಕ್ಷಣ ಕ್ರಿಸ್ಪಿ ಅನಿಸ್ತದೆ. ಅವಾಗಿಂದ ಕಾಯ್ತಾ ಇದೆ ಟೇಸ್ಟ್ ಮಾಡೋಣ ಅಂತ. ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ಫಸ್ಟು. ಬಿಸಿ ಬಿಸಿ ಇದೆ, ಕ್ರಿಸ್ಪಿ ಆಗಿದೆ. ಆಹಾ, ಬಾಯಲ್ಲಿ ಇಟ್ಟಷ್ಟಂಗೆ ಟಕ್ಕಂತ ಒಂದು ತುಂಡು ಬಂದೇ ಬಿಡ್ತು ಒಳಗೆ. ಹಂಗೆ ಕರ್ಬಿಡ ಗಂಟು ಇಳ್ದೇ ಬಿಡ್ತು. ಇಲ್ಲಿ ಮೇನ್ ನಮಗೆ ಸಿಹಿ ಮಾತ್ರ ಇಲ್ಲ, ಖಾರ ಅವ್ರು ಹಾಕಿದೆಲ್ಲ ಇಂಗ್ರೀಡಿಯೆಂಟ್ಸು ಅದ್ಭುತವಾಗಿ ಬೆರೆತು. ಆಹಾ ಹಾ ಹಾ ಹಾಂ, ನಿಮ್ಮ ಕೈ ರುಚಿ ಅಂದರೆ ಹೇಳಬೇಕಾಗಿಲ್ಲ ಮ್ಯಾಮ್. ನಾವೇ ಪುಣ್ಯವಂತರು. ನೀವು ಮಾಡ್ಕೊಂಬಿಟ್ಟು ನಮಗೆ ತಿಳಿಸ್ರಿ ಹೆಂಗಿದೆ ಅಂತ. ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ, ನಾನು ಮುಗಿಸ್ತೀನಿ. ಬಿಡಂಗೇ ಇಲ್ಲ, ಮನೆಗೂ ತೊಗೊಂಡೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಮಗೆ ಧನ್ಯವಾದ. ಓಕೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.